ಇತಿಹಾಸ ಪ್ರಸಿದ್ಧ ಕಡಲೆಕಾಯಿ ಪರಿಷೆ ಹಿನ್ನೆಲೆಯಲ್ಲಿ ಬಸವನಗುಡಿ ಹಾಗೂ ಸುತ್ತಮುತ್ತಲಿನ ರಸ್ತೆಗಳು ಕಳೆಗಟ್ಟಿವೆ. ವಿದ್ಯುತ್ ದೀಪಾಲಂಕಾರಗಳಿಂದ ರಸ್ತೆಗಳು ಜಗಮಗಿಸುತ್ತಿವೆ. ಕಡಲೆಕಾಯಿ ಪರಿಷೆ ಕಡೆಯ ಕಾರ್ತಿಕ ಸೋಮವಾರ ಅಂದರೆ ನವೆಂಬರ್ 25ರಂದು ನಡೆಯುವುದಾದರೂ ಎಂದಿನಂತೆ 2 ದಿನಕ್ಕೆ ಮುಂಚಿತವಾಗಿಯೇ ಸಡಗರ ಆರಂಭವಾಗಿದೆ. ಬುಧವಾರದವರೆಗೂ ಪರಿಷೆ ನಡೆಯಲಿದೆ. ರಾಮಕೃಷ್ಣ ಆಶ್ರಮ ವೃತ್ತದಿಂದ ಬ್ಯೂಗಲ್ ರಾಕ್ ಕಾಮತ್ ಹೋಟೆಲ್ ಸರ್ಕಲ್ವರೆಗೂ ತರಹೇವಾರಿ ವ್ಯಾಪಾರ ಮಳಿಗೆಗಳು ಬೀಡು ಬಿಟ್ಟಿವೆ. ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಹೊಂದಿಕೊಂಡ ಇತರೆ ರಸ್ತೆಗಳು, ಮಳಿಗೆಗಳು ಬೀದಿ ವ್ಯಾಪಾರಸ್ಥರಿಂದ ತುಂಬಿ ಹೋಗಿವೆ. ಕಾರಟಗಿಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಮಾತನಾಡಿ, ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೇವೆ ಅಂತ ಹೇಳಿದ್ದೆವು. 3 ಕ್ಷೇತ್ರಗಳಲ್ಲೂ ಗೆದ್ದಿದ್ದೇವೆ. ಈ ಚುನಾವಣೆಯಲ್ಲಿ ಜನರು ಕಾಂಗ್ರೆಸ್ನ ಮನಸ್ಫೂರ್ತಿಯಾಗಿ ಬೆಂಬಲಿಸಿದ್ದಾರೆ. ಜನರು ಲೋಕಸಭಾ ಚುನಾವಣೆಯಲ್ಲಿ ಬೆಂಬಲಿಸಿದರು. ಆದರೆ ನಮಗೆ ಈಗಲೂ ಇವಿಎಂ ಮೇಲೆ ಅನುಮಾನ ಕಾಡ್ತಿದೆ. ಈ ಹಿಂದೆ ನಮ್ಮ ನಾಯಕರು ಅನುಮಾನ ವ್ಯಕ್ತಪಡಿಸಿದ್ದರು. ಈಗಲೂ ನಮಗೂ ಅದು ಕಾಡುತ್ತಿದೆ. ಉಪಚುನಾವಣೆ ಅವರಿಗೆ ಅವಶ್ಯಕತೆ ಇಲ್ಲ. ಹೀಗಾಗಿ ಈಗ ಅವರು ಇವಿಎಂ ದುರ್ಬಳಕೆ ಮಾಡದೆಯೇ ಇರಬಹುದು ಎಂದು ತಿಳಿಸಿದರು. ಕಳೆದ 2 ವರ್ಷಗಳ ಅವಧಿಯಲ್ಲಿ ನಡೆದಿರುವ ಕರ್ನಾಟಕ, ರಾಜಸ್ಥಾನ, ಮಧ್ಯಪ್ರದೇಶ, ತೆಲಂಗಾಣ, ಛತ್ತೀಸ್ಗಢ, ಹರಿಯಾಣ ಮಾತ್ರವಲ್ಲ, ಈಗಷ್ಟೇ ಮುಗಿದಿರುವ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಅಸೆಂಬ್ಲಿ ಚುನಾವಣೆಗಳನ್ನು ಗೆಲ್ಲಿಸಿರುವ ಸಂಗತಿ ಯಾವುದು ಎಂದು ವಿಶ್ಲೇಷಿಸಿದರೆ ಬಹುತೇಕರು ನೀಡುವ ಉತ್ತರ ಫ್ರೀಬೀಸ್ ಯೋಜನೆಗಳೇ. ಕರ್ನಾಟಕದಲ್ಲಿ ಅವು ಮಹಿಳೆಯರ ಪಾಲಿಗೆ ಗೃಹಲಕ್ಷ್ಮಿಯಾದರೆ ಉಳಿದೆಡೆ ಲಾಡ್ಲಿ ಬೆಹನ್, ಮಯ್ಯಾ ಸಮ್ಮಾನ್ ಯೋಜನಾ, ಗೋಗೋ ದೀದಿ ಹೀಗೆ ಹೆಸರು 10. ಮಹಿಳೆಯರು, ಹಿರಿಯ ನಾಗರಿಕರು, ಯುವಕರು, ಕೃಷಿಕರು, ಕಾರ್ಮಿಕರು ಸೇರಿದಂತೆ ವಿವಿಧ ಸಮುದಾಯಗಳನ್ನು ಕೇಂದ್ರೀಕರಿಸಿ ರಾಜಕೀಯ ಪಕ್ಷಗಳು ಪ್ರಕಟಿಸುತ್ತಿರುವ ಈ ಯೋಜನೆಗಳ ಮೂಲ ಸ್ವರೂಪ ನೇರ ಹಣ ವರ್ಗಾವಣೆ ಹಾಗೂ ಉಚಿತ ಸೇವಾ ಸೌಲಭ್ಯ ನೀಡಿಕೆ. ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಸಿ. ಮುನಿರಾಜು ಅವರು ತಮ್ಮ ವಿರುದ್ಧ ಸಲ್ಲಿಸಿರುವ ಚುನಾವಣಾ ತಕರಾರು ಅರ್ಜಿಯನ್ನು ವಜಾಗೊಳಿಸಬೇಕೆಂದು ಕೋರಿ ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಎಸ್. ಎನ್. ಸುಬ್ಬಾರೆಡ್ಡಿ ಸಲ್ಲಿಸಿದ ಮಧ್ಯಂತರ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿದೆ. ಇದರಿಂದಾಗಿ ಸುಬ್ಬಾರೆಡ್ಡಿ ಅವರಿಗೆ ಕಾನೂನು ಹೋರಾಟದಲ್ಲಿ ಮತ್ತೆ ಹಿನ್ನಡೆಯಾಗಿದೆ. ಈ ಹಿಂದೆಯೂ ಅವರು ಸಲ್ಲಿಸಿದ್ದ ಮಧ್ಯಂತರ ಅರ್ಜಿಯನ್ನು ರಾಜ್ಯ ಹೈಕೋರ್ಟ್ ವಜಾಗೊಳಿಸಿತ್ತು.